ಎಲ್ಲ ಹೊಸಬ್ರು ಒಂದು ಫಸ್ಟ್ ಪ್ರಯತ್ನ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ಗೆ ನಾನು ಒಂದು 20 ನಿಮಿಷ ಲೇಟ್ ಆಗೋಯ್ತು. ತಡವಾದ್ರೂ ಮೂವಿ ಲಾಸ್ಟ್ ವರ್ಗು ಎಷ್ಟು ಸಸ್ಪೆನ್ಸ್ ಆಗಿ ತಗೊಂಡೋಗಿದ್ದಾರೆ ಅಂದ್ರೆ ನನಗೆ ಕನ್ಫ್ಯೂಸ್ ಆಗ್ತಾ ಇತ್ತು. ಇದರಲ್ಲಿ ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು, ವಿಲನ್ ಯಾರು, ಏನ್ ಕ್ಯಾರೆಕ್ಟರ್ ಇವರು ಏನು ಅನ್ನೋದು ಗೊತ್ತಾಗದೆ ಒಂದು ಸಸ್ಪೆನ್ಸ್ ಆಗಿ ಲಾಸ್ಟ್ ವರ್ಗು ತಗೊಂಡೋಗ್ತಾರೆ. ಲಾಸ್ಟ್ ಅಲ್ಲಿ ನಾವ್ ಯಾರನ್ನ ಒಳ್ಳೆಯವ್ರು ಅನ್ಕೊಂಡಿರ್ತೀವಿ ಅವ್ರು ಕೆಟ್ಟವ್ರಾಗಿರ್ತಾರೆ, ಯಾರು ಕೆಟ್ಟವ್ರು ಅನ್ಕೊಂಡಿರ್ತೀವಿ ಅವ್ರು ಒಳ್ಳೆಯವರಾಗಿರ್ತಾರೆ. ಆದ್ರೆ ಈಗ AI ಜಮಾನದಲ್ಲಿ AI ನ ಒಳ್ಳೇದಕ್ಕೂ ಯೂಸ್ ಮಾಡ್ಬೋದು, ಕೆಟ್ಟದಕ್ಕೂ ಯೂಸ್ ಮಾಡ್ಬೋದು. ಅಂದ್ರೆ ಒಬ್ಬ ವ್ಯಕ್ತಿ, ಅಂದ್ರೆ ನಾನು ಮೂವಿ ಫುಲ್ ಸ್ಟೋರಿ ಹೇಳ್ದಂಗೆ ಹೇಳಕ್ಕಾಗಲ್ಲ, ಆದ್ರೆ ಬಂದು ಥಿಯೇಟರ್ಗೆ ಮೂವಿ ನೋಡಿ ತುಂಬಾ ಚೆನ್ನಾಗಿ AI ಇಂದ ಒಳ್ಳೇದೇನು ಕೆಟ್ಟದೇನು ಅನ್ನೋದ್ರ ಬಗ್ಗೆ ವಿವರವಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಮಕ್ಕಳುಗಳಿಗೆ ಒಂದು ಎಜುಕೇಶನ್ ಬಗ್ಗೆ ಆಗ್ಲಿ, ಆಮೇಲೆ ಅವ್ರಿಗೆ ಪ್ರೆಷರ್ ಅಂದ್ರೆ ಅವ್ರ ಅಪ್ಪ ಅಮ್ಮ ಅವ್ರ ರಿಲೇಷನ್ಸ್, ಅವ್ರು ಓದೋದ್ರ ಬಗ್ಗೆ, ಅವ್ರ ಮಾರ್ಕ್ಸ್ ತಗೊಳ್ಳೋದ್ರ ಬಗ್ಗೆ. ಈಗ ನನ್ನ ಮಗ ಫೇಲ್ ಆದ ಅಂತ ಒಂದು ಪಾರ್ಟಿ ಮಾಡಿದೆ, ಆದ್ರೆ ಅದ್ರಲ್ಲಿ ಏನ್ ನಾನು ಮೀನಿಂಗ್ ಕೊಟ್ಟೆ, ಫೇಲ್ ಆದವರು ಸೂಸೈಡ್ ಮಾಡ್ಕೊಳ್ತಾರೆ, ಪಾಸ್ ಆದವರು ಸೂಸೈಡ್ ಮಾಡ್ಕೊಳ್ತಾರೆ. ಪಾಸ್ ಆದವರು ಸೂಸೈಡ್ ಏನಕ್ಕೆ ಮಾಡ್ಕೊಳ್ತಾರೆ? ಅವ್ರಿಗೆ ಅಪ್ಪ ಅಮ್ಮ ನೀನ್ ತೆಗ್ದಿರೋ ಮಾರ್ಕ್ಸ್ ಸಾಲ್ತಾ ಇಲ್ಲ, ಇನ್ನ ಜಾಸ್ತಿ ತೆಗಿಬೇಕು ಅಂತ ಪ್ರೆಷರ್ ಆಗ್ತಾರೆ. ಆ ಕಾರಣ ಆ ತರದ್ ಬಗ್ಗೆ ಎಲ್ಲ ಈ ಮೂವಿಲಿ ಒಂದು ತುಂಬಾ ವಿವರವಾಗಿ ಆತರ ಎಲ್ಲ ಸಮಾಜದಿಂದಾನೇ ಅವ್ರಿಗೆ ತೊಂದರೆ ಆಗಿ ಅವ್ರು ಸೂಸೈಡ್ ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ಎಲ್ಲ ಒಂಥರ ಡೀಟೇಲ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇದು ಪಾರ್ಟ್ 2 ಬೇರೆ ಮಾಡ್ತಾ ಇದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಆಮೇಲೆ ಎಲ್ಲರೂ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೂವಿನ ಒಂದು ಫ್ಲೋ ಅಲ್ಲಿ ಲಾಸ್ಟ್ ವರ್ಗು ತುಂಬಾ ಸಸ್ಪೆನ್ಸ್ ಆಗಿದೆ. ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ, ನನಗೆ ತುಂಬಾ ಇಷ್ಟ ಆಯ್ತು. ಕನ್ನಡ ಸಿನಿಮಾಗಳಿಗೆ ಜನ ಬರಲ್ಲ ಅಂತಾರೆ. ನಿಜಕ್ಕೂ ನಾಳೆಯಿಂದ ಅದ್ಭುತವಾಗಿ ಪ್ರದರ್ಶನ ಆಗುತ್ತೆ ಅನ್ನೋ ಗ್ಯಾರಂಟಿ ಇದೆ. ಯಾಕಂದ್ರೆ ಟೀಮ್ ವರ್ಕ್, ಟೆಕ್ನಾಲಜಿ ಯಾವ ತರ ಬಳಸ್ಕೋಬಹುದು ಅಂತ ಬರೀ ಬೋಧನೆ ಮಾಡೋದಲ್ಲ, ಆ ಟೆಕ್ನಾಲಜಿನ ಬಳಸ್ಕೊಂಡು ಇವರು ಸಿನಿಮಾವನ್ನ ಮಾಡಿದ್ದಾರೆ. ಡೈರೆಕ್ಟರ್ ತಲೆ ನಿಜಕ್ಕೂ ಬಹಳ ಅದ್ಭುತವಾಗಿದೆ. ಈಗ ನಾವು ಮೊದಲೆಲ್ಲ ಉಪೇಂದ್ರ ಅವ್ರ ತಲೆಗೆ ಹುಳ ಬಿಡ್ತಾರೆ ಅಂತ ಇದ್ವಿ, ಅದಕ್ಕೆ ಡಬಲ್ ಹುಳ ಇವ್ರು ಬಿಟ್ಟಿದ್ದಾರೆ ಇವಾಗ. ಯಾರು ಕಿರಣ್ ಅವರು ಡೇವಿಡ್ ಅವರ ಪಾತ್ರನೂ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ಅದ್ಭುತವಾದ ಸ್ಟೋರಿ, ಸ್ಕ್ರೀನ್ ಪ್ಲೇ ಎಲ್ಲವೂ ಬಹಳ ಅದ್ಭುತವಾಗಿದೆ. ಆ ಒಂದು ಬಿಗಿ ಇದೆ, ಎಲ್ಲೂ ಜಾಳ್ ಅಂತ ಕಾಣಿಸಲ್ಲ. ಒಂದೊಂದು ಚಿಕ್ಕ ಸ್ಟೋರಿನೂ ಒಂದೊಂದು ಅರ್ಥ ಕೊಡುವಂತ ಸ್ಟೋರಿಗಳನ್ನ ಮಾಡಿದ್ದಾರೆ. ಸಪೋಸ್ ಆರ್ಫನೇಜ್ ಮಕ್ಕಳ ಹತ್ರ ಫೇಲ್ ಆಗಿದ ತಕ್ಷಣ ಸೂಸೈಡ್ ಮಕ್ಕಳು ತಪ್ಪು ಅನ್ನೋದನ್ನ ಹೇಳ್ತಿದ್ದಾರೆ. ಅಪ್ಸರ ಕ್ಯಾರೆಕ್ಟರಿಂದ ಅನ್ನೋ ಒಂದು ಕ್ಯಾರೆಕ್ಟರಿಂದ, ಹೀರೋಯಿನ್ ಅಂತೆ ಅಪ್ಸರ, ಈ ಹುಡುಗಿ ಕ್ಯಾರೆಕ್ಟರಿಂದ ಈ ಹುಡುಗರನ್ನ ಲವ್ ಮಾಡಿ ಅವರಿಂದ ತಲೆ ಕೆಡಿಸಿ ಕೊಲೆಗಳು ಮಾಡಿಸೋದು ಅದೆಲ್ಲವನ್ನ ತೋರಿಸಿದ್ದಾರೆ. ಜೊತೆಗೆ ನೆಕ್ಸ್ಟ್ AI ಜನರೇಷನ್ ಮುಂದೆ ಏನಾಗ್ಬಹುದು ಅನ್ನೋದು ವೀರೇನ್ ಹೀರೋನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ಹುಡುಗ ನಮ್ಗೆ ತುಂಬಾ ಪರಿಚಯದ ಹುಡುಗ. ಮತ್ತೆ ರುದ್ರನ್ ಕ್ಯಾರೆಕ್ಟರ್ ಅದ್ಭುತವಾಗಿದೆ. ಹೊಯ್ಸಳ, ರುದ್ರ ಕ್ಯಾರೆಕ್ಟರ್, ಡೇವಿಡ್, ಹಲವಾರು ಕ್ಯಾರೆಕ್ಟರ್ಗಳ ಹೆಸರಂಗೆ ಬಂದು ಹೋಗ್ತವೆ. ಬಟ್ ಎಲ್ಲರೂ ಕೂಡ ನ್ಯಾಚುರಲ್ ಆಕ್ಟಿಂಗ್, ಯಾರು ಮೇಕಪ್ ಮಾಡ್ಕೊಂಡು ಆಕ್ಟಿಂಗ್ ಮಾಡಿಲ್ಲ ಅಂತ, ಅಷ್ಟೇ ಮೇಕಪ್ ಯಾರು ಮಾಡಿಲ್ಲ, ನ್ಯಾಚುರಲ್ ಆಗಿದೆ. ಎಲ್ಲೇ ಸಿನಿಮಾ ಯಾವುದೇ ಸೀನ್ ನೋಡಕ್ ಹೋದ್ರು ನಮ್ಮನೆ ಅಕ್ಕಪಕ್ಕ ನಡೀತಾ ಇದೆಯೇನೋ, ಸಪೋಸ್ ಯಾವುದೋ ಒಂದು ಚಾನಲ್ ಬರ್ತಾ ಇದೆಯೇನೋ, ಅದು ಯೂಟ್ಯೂಬ್ ಚಾನಲ್ ಬರ್ತಾ ಇದೆಯೇನೋ ಅನ್ನೋ ಒಂದು ಫೀಲಿಂಗ್ ಬರ್ತದೆ. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಜನರೇಷನ್ AI ಏನೆಲ್ಲ ಆಗ್ಬೋದು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅವರ ಒಂದು ಅಡ್ವಾನ್ಸ್ಡ್ ಮೈಂಡ್ ಟೆಕ್ನಾಲಜಿಗೆ, ಆ ಅಡ್ವಾನ್ಸ್ ಮೈಂಡ್ ಟೆಕ್ನಾಲಜಿ ಬಹುಶಃ ನೆಕ್ಸ್ಟ್ ಗರುಡ 2 ನಲ್ಲಿ ಎಲ್ಲವೂ ರಿವೀಲ್ ಆಗುತ್ತೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಫಿಲ್ಮ್ ಬರೋ ಅಷ್ಟರಲ್ಲಿ ಇವ್ರೇನು ಡ್ರೋನ್ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ, ಆ ಡ್ರೋನ್ ಮುಖಾಂತರ ಎಲ್ಲ ಸಪ್ಲೈ ಆಗುತ್ತೆ, ಎಲ್ಲ ಒಂದು ವ್ಯವಸ್ಥೆ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಖಿಲ್ ಅಂತ ಮಾತಾಡ್ತಾ ಇರೋದು. ಇವತ್ತು ಗರುಡ ಅನ್ನೋ ಸಿನಿಮಾ ಬಂದಿದೆ. ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿದೆ. ಗರುಡ ಅನ್ನೋ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಟೆಕ್ನಾಲಜಿ ಉಪಯೋಗಿಸ್ಕೊಂಡು, ಈ ತರ ಎಲ್ಲ ಬ್ಲಾಕ್ ಮೇಲ್ ಮಾಡ್ಕೊಂಡು ಒಂದು ಹುಡುಗಿನ ಉಪಯೋಗಿಸ್ಕೊಂಡು ಒಂದು ಹುಡುಗಿನ ಒಂದು ಟೆಕ್ನಾಲಜಿನ ಬಳಸಿ ಅದರಿಂದ ನಡೆಯುವಂತ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಇದು. ಹೆಣ್ಮಕ್ಳನ್ನ ಯಾರು ಬಲಿ ಆಗ್ಬಾರ್ದು, ಅವ್ರು ತುಂಬಾ ಮರ್ಡ್ ಮಾಡ್ತಾರೆ. ಆಮೇಲೆ ಒಂದು AI ಮುಂದಕ್ಕೆ ಬಂದ್ರೆ ಇಲ್ಲಿರೋ ಜಾಬ್ಗಳೆಲ್ಲ ಹೆಂಗ್ ಲಾಸ್ ಮಾಡುತ್ತೆ ಅಂತ ಒಂದು ಒಳ್ಳೆ ಕಂಟೆಂಟ್ ಇದೆ. ಅದರಲ್ಲೂ ಕನ್ನಡ ಇಂಡಸ್ಟ್ರಿಗಳಲ್ಲಿ ತುಂಬಾ ಸಿನಿಮಾಗಳು ಬರ್ತಾ ಇಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಬರ್ತಿದೆ, ಕನ್ನಡ ಇಂಡಸ್ಟ್ರಿ ಮುಂದೆ ನಡೀತಾ ಇದೆ ಅಂತ ಹೇಳಿದ್ರೆ ಹೊಸಬ್ರಿಂದ. ಇವತ್ತು ಇವ್ರು ಮಾಡಿರೋ ಪ್ರಯತ್ನ ನಾಳೆ ನಾನ್ ಮಾಡ್ತೀನಿ, ನಾಳೆ ನೀವು ಮಾಡ್ತೀರಾ. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಹೊಸಬ್ರು ಮಾಡ್ತಿದ್ದಾರೆ ಸಿನಿಮಾ ಅಂದಾಗ ಹೊಸಬ್ರುಗಳಿಗೆ ನಾವು ಸಪೋರ್ಟ್ ಮಾಡ್ಬೇಕಾಗತ್ತೆ. ಅಂಡ್ ಹೊಸಬ್ರಿಗೆ ನಾವೆಲ್ಲರೂ ಎಂಕರೇಜ್ ಮಾಡಿ ಹೊಸಬ್ರನ್ನ ಬೆಳೆಸ್ಬೇಕಂದ್ರೆ ವರ್ಷಕ್ಕೆ 300 ಸಿನಿಮಾ ರಿಲೀಸ್ ಆಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಅದರಲ್ಲಿ ಗೌರ್ಮೆಂಟ್ ಇಂದ ಬರೋ ಸಬ್ಸಿಡಿ ಬಂದ್ಬಿಟ್ಟು 125 ಸಿನಿಮಾ, ಅದು ಕರೆಕ್ಟ್ ಆಗಿ ಬರ್ತಾ ಇಲ್ಲ. 2023 ಸಬ್ಸಿಡಿಗಳು ಕರೆಕ್ಟ್ ಆಗಿ ಬರ್ತಾ ಇಲ್ಲ. ಹಿಂಗೆಲ್ಲ ಆದ್ರೆ ಕನ್ನಡ ಇಂಡಸ್ಟ್ರಿ ಬೆಳೆಲ್ಲ. ಇನ್ನು ತಮಿಳ್ ತಗೊಳ್ಳಿ, ತೆಲುಗು ತಗೊಳ್ಳಿ, ಹಿಂದಿ ತಗೊಳ್ಳಿ, ಮಲಯಾಳಂ ತಗೊಳ್ಳಿ, ಎಲ್ಲ ಲ್ಯಾಂಗ್ವೇಜ್ ಗಳಿಗೆ ಜನಗಳು ನುಗ್ಗಿ ಹೋಗ್ತಿದ್ದಾರೆ. ಯಾಕೆ ಗೊತ್ತಾ? ಅವರಲ್ಲಿ ಕಂಟೆಂಟ್ ಸಿಗುತ್ತೆ, ನಮ್ಮಲ್ಲಿ ಕಂಟೆಂಟ್ ಇಲ್ಲ ಅಂತ ಜನಗಳು ಮನೇಲಿ ಬಚ್ಚಿಟ್ಕೊಂಡಿದ್ದಾರೆ.
ಜನಗಳ ಆಚೆ ಬರಬೇಕು, ಹೊಸಬ್ರುಗಳಿಗೆ ಬೆಳೆಸಬೇಕು. ಇವತ್ತು ಇವ್ರು ಮಾಡಿದ್ರೆ ನಾಳೆ ನೀವೆಲ್ಲರೂ ಸಿನಿಮಾ ಮಾಡ್ತೀರಾ, ನಾವೆಲ್ಲರೂ ಮಾಡೋಣ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್. ಎಲ್ಲರಿಗೂ ಧನ್ಯವಾದಗಳು. ಸೊ ದಿಸ್ ಇಸ್ ಮೈ ಫಸ್ಟ್ ಅಟೆಂಪ್ಟ್ ಗರುಡ ಅಂಡ್ ಎಲ್ಲ ನಮ್ಮ ಕ್ಯಾಸ್ಟ್ ಅಂಡ್ ಫ್ರೆಂಡ್ಸ್ ಅಂಡ್ ಸಪೋರ್ಟ್ ಇಂದ ನಾನು ಇದು ಮಾಡಕ್ ಸಾಧ್ಯ ಆಯ್ತು. ಒಬ್ಬನೇ ಅಂತೂ ಸಾಧ್ಯ ಆಗಕ್ಕೆ ಚಾನ್ಸೇ ಇಲ್ಲ. ಸೊ ಇಲ್ಲಿವರೆಗೂ ಬಂದು ನನಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಅಂಡ್ ಕಂಟೆಂಟ್ ನ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ, ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂತೀನಿ. ಅಂಡ್ AI ಕಾನ್ಸೆಪ್ಟ್, ಅದ್ರ ಸುತ್ತಲೂ ನಡೆಯೋ ಡ್ರಾಮಾ ಅಂಡ್ ಆ ಡ್ರಾಮಾ ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ಒನ್ ಅಂಡ್ ಸಸ್ಪೆನ್ಸ್ ಆಗಿರುತ್ತೆ ಅಂಡ್ ಆಕ್ಷನ್ ಇರುತ್ತೆ. ಸೊ ಡೆಫಿನೆಟ್ ಆಗಿ ಥಿಯೇಟರ್ಗೆ ಬಂದು ನೋಡಿ. ಸೊ ನೀವು ಈಗಾಗಲೇ ರಿವ್ಯೂಸ್ ನೋಡಿರ್ತೀರಾ ಅನ್ಸುತ್ತೆ. ಸೊ ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಎಂಟರ್ಟೈನಿಂಗ್ ಒನ್ ಅಂತ ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇಂಟ್ರೊಡಕ್ಷನ್ ಮಾಡ್ಕೊಂಡು ಈ ಸಿನಿಮಾ ಒಂದು ಸೆಕೆಂಡ್ ನನ್ನ ಹೆಸರು ವಿವೇಕ್ ಅಂತ. ಐ ಆಮ್ ಆನ್ ಆಕ್ಟರ್ ಅಂಡ್ ಗರುಡ ಫಿಲ್ಮ್ ಅಲ್ಲಿ ಆಸ್ ಮೇನ್ ಲೀಡ್ ಆಗಿ ಮಾಡಿದ್ದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರೆಸ್, ಮೀಡಿಯಾ ಅಂಡ್ ಸಪೋರ್ಟರ್ಸ್, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಬಂದು ಮೂವಿ ನೋಡಿದ್ದಾರೆ. ಎಲ್ಲ ಗುಡ್ ರೇಟಿಂಗ್ ಕೊಟ್ಟಿದ್ದಾರೆ. ಅದೇ ತರ ಐ ಜಸ್ಟ್ ವಾಂಟೆಡ್ ಟು ಅಪ್ರಿಷಿಯೇಟ್ ಕಿರಣ್. ಯಾಕಂದ್ರೆ ಫಸ್ಟ್ ಇಂದ ಲಾಸ್ಟ್ ತನಕ ನಮ್ಮ ಡೈರೆಕ್ಟರ್ ಅವರೇ, ಪ್ರೊಡ್ಯೂಸರ್ ಅವರೇ, ಎಡಿಟರ್ ಅವರೇ, ಈಚ್ ಅಂಡ್ ಎವ್ರಿಥಿಂಗ್ ಅವ್ರು ಒಬ್ಬರೇ ಕೆಲಸ ಮಾಡಿರೋದು ಇದರಲ್ಲಿ. ಆಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಜಾನ್ ಅಭಿಷೇಕ್ ಮಾಡಿದ್ದಾರೆ. ಸೊ ಈ ಮೇನ್ ಎಫರ್ಟ್ಸ್ ಎಲ್ಲ ಹಾಕಿದ್ದಾರೆ ಕಿರಣ್ ಅವರು. ಈ ಸಕ್ಸಸ್ ಎಲ್ಲ ಮಾತಾಡೋದು ಇಟ್ಸ್ ಆಬ್ವಿಯಸ್ಲಿ ಲೈಕ್ ಓನ್ಲಿ ಕಿರಣ್. ಸೊ ಐ ಜಸ್ಟ್ ವಾಂಟೆಡ್ ಟು ಟೆಲ್ ದಿಸ್. ಅಂಡ್ ಇದರಲ್ಲಿ ಮಾಡಿರೋ ನಟ ಎಲ್ಲರೂ, ಎಲ್ಲ ಆಕ್ಟರ್ಸು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ವಿತೌಟ್ ಮೇಕಪ್ ಮಾಡಿದ್ದಾರೆ. ಸೊ ಯು ಪೀಪಲ್ ಹ್ಯಾವ್ ಟು ಕಮ್ ಅಂಡ್ ವಾಚ್ ಅಂಡ್ ಸಪೋರ್ಟ್ ಕನ್ನಡ ಇಂಡಸ್ಟ್ರಿ. ಕನ್ನಡನ ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ. ಅಂಡ್ ಅದೇ ತರ ಯಂಗ್ಸ್ಟರ್ಸ್ನ ಮುಂದೆ ಬರಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಗೇನ್ ಪ್ರೆಸ್ ಅಂಡ್ ಮೀಡಿಯಾ ಫಾರ್ ಸಪೋರ್ಟ್. Promote our project. We believe 100%. Ensure you guys will promote our project. You guys will make sure Garuda success. ತುಂಬಾ ಧನ್ಯವಾದಗಳು. ನಾವು ಫ್ರೆಶ್ ಫೇಸಸ್, ನ್ಯೂ ಫೇಸಸ್, ದೋ ಯು ಗೈಸ್ ಆರ್ ಎನ್ಕರೇಜಿಂಗ್ ಅಸ್. ಯಾವ ಫೀಡ್ಬ್ಯಾಕ್ ಇದ್ರು ವಿ ಆರ್ ಆಲ್ವೇಸ್ ರೆಡಿ ಟು ವೆಲ್ಕಮ್. Okay, we are ready to welcome. We really appreciate your comments. Post this meeting, obviously ನೀವೆಲ್ಲ ಅಪ್ಲೋಡ್ ಮಾಡ್ತೀರಾ, ಎಲ್ರೂ ವಾಚ್ ಮಾಡ್ತಾರೆ. ಇದರಿಂದ ನಮಗೆ ಒಳ್ಳೆ ಫೀಡ್ಬ್ಯಾಕ್ ಬರುತ್ತೆ. ಹೇಳಿದ್ರಲ್ಲ, ನೆಗೆಟಿವ್ ಫೀಡ್ಬ್ಯಾಕ್ ಅಂದ್ರೆ ವಿ ಆರ್ ಆಲ್ವೇಸ್ ಪ್ಲೀಸ್ ಟು ವರ್ಕ್ ಆನ್ ಇಟ್. ಓಕೆ, ಇದರಿಂದ ಗೋಯಿಂಗ್ ಫಾರ್ವರ್ಡ್ ವಿಲ್ ಗೆಟ್ ನೈಸ್ ಪ್ರಾಜೆಕ್ಟ್. ಓಕೆ, ವಿಚ್ ಎಂಟರ್ಟೈನ್ಸ್ ಎಲ್ರೂ ಎಂಟರ್ಟೈನ್ ಮಾಡುತ್ತೆ. ಆನ್ ಬಿಹಾಫ್ ಆಫ್ ಗರುಡ ಟೀಮ್, ಪ್ರೆಸ್, ಫ್ರೆಂಡ್ಸ್ ಅವರಿಗೆ ತುಂಬಾ ಧನ್ಯವಾದಗಳು. ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ಟೈಮ್ and everything. Thank you very much. Thank you. Yes, sir. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಂದಿದ್ದಕ್ಕೆ. ನನ್ನ ಹೆಸರು ದಿವ್ಯಾ ಅಂತ. ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಅಪ್ಸರಾ. ಸೊ ಸ್ವಲ್ಪ ನೆಗೆಟಿವ್ ಇದೆ ಅಂಡ್ ದಟ್ಸ್ ಓಕೆ. ನನಗೆ ತುಂಬಾನೇ ಇಷ್ಟ ಆಯ್ತು ಈ ಪಾತ್ರ ಮಾಡೋದಕ್ಕೆ ಅಂಡ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮೆಲ್ಲರೂ ಒಂದೇ ಕೇಳ್ಕೊಳ್ಳೋದು, ದಯವಿಟ್ಟು ಪ್ಲೀಸ್ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ, ಹಾಗೆ ಎಲ್ಲರೂ ಥಿಯೇಟರ್ನಲ್ಲೇ ಹೋಗಿ ನೋಡಿ ಅಂತ ಕೇಳ್ಕೊತಿದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅಫ್ಕೋರ್ಸ್ ಎ ರಿಲೇಟೆಡ್ ಆಗಿರೋದ್ರಿಂದ ನಿಮಗೆ ಗೊತ್ತಿರುತ್ತೆ ಹೆಂಗೆ ಯೂಸ್ ಮಾಡಬೇಕು ಆ್ಯಂಡ್ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಅಂತ. ಸೊ ಬಂದು ನೋಡಿ, ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು.